सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತ. ನಮ್ಮ ಶಾಸ್ತ್ರ ಮತ್ತು ವೇದಾಂತ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ, ಟೇಕ್ ಯುವರ್ ಸೆಲ್ಫ್ ಆಸ್ ಆತ್ಮನ್. ಆತ್ಮ ಅಂತಂದರೆ ಅದು ನೀನೇ. ಸಾಮಾನ್ಯವಾಗಿ ಮನುಷ್ಯ ನಾನು ಅನ್ನುವಂತಹದ್ದನ್ನು ತನ್ನ ದೇಹದೊಂದಿಗೆ, ಮನಸ್ಸಿನೊಂದಿಗೆ, ಬುದ್ಧಿಯೊಂದಿಗೆ ಗುರುತಿಸ್ಕೊಂಡು ಅವುಗಳನ್ನು ನಾನು ಅಂತ ಹೇಳ್ತಾನೆ. ಬಟ್ ವೇದಾಂತ ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಟೇಕ್ ಯುವರ್ ಸೆಲ್ಫ್ ಆಸ್ ಆತ್ಮನ್. ಆತ್ಮ ಈಸ್ ನಾಟ್ ದೇರ್ ಇನ್ ದಿ ವಿಷಯಾಸ್, ಸೊ ಆಲ್ಸೋ ವಿಷಯ ಈಸ್ ನಾಟ್ ದೇರ್ ಇನ್ ದಿ ಆತ್ಮನ್. ಸೊ ವಾಟ್ ಈಸ್ ಆತ್ಮ? ಆತ್ಮ ಈಸ್ ಅನಂತ ಅಂಡ್ ಇಟ್ ಈಸ್ ನಿರಂಜನ. ಇಲ್ಲಿ ವೇದಾಂತ ಹೇಳ್ತಾ ಇರುವಂತಹದ್ದು, try to understand the Atman as yourself. Atma is not the body and Atma is not the mind. So Atma ಅಂತಂದ್ರೆ it is not even the thoughts also. But Atman ಅಂತ ಹೇಳಿದಾಗ it is the awareness that presents behind all these things. ಮನಸ್ಸು, ಬುದ್ಧಿ ಇವೆಲ್ಲವುಗಳ ಹಿಂದೆ ಅಡಗಿರುವಂತಹ ಒಂದು ಸತ್ಯ. ಸೊ Atman means that presence which has no borders at all. It is limitless. There is no end to it. So it is not limited by time and space also. Similarly, Atman is Niranjana. Vedanta ಹೇಳುತ್ತೆ, ಆತ್ಮ ಅಂತಂದ್ರೆ it is Niranjana. It means Atman is not stained by anything. But what is that anything? Atman is not stained by the joys and the sorrows. ಆತ್ಮ ಅಂತ ಹೇಳಿದಾಗ ಈ ದುಃಖ ಮತ್ತು ಸಂತೋಷ ಅಂತ ಹೇಳಿ ಏನು ನಾವು ಅನುಭವಿಸ್ತೀವಿ, ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಆತ್ಮಕ್ಕೆ ಇವುಗಳು ಅಂಟಿಕೊಂಡಿರೋದಿಲ್ಲ. Atma is free from this sukha and dukkha. So it is not stained by anything at all. So Atma ಅಂತಂದಾಗ it is like a mirror. Mirror ಅಂತ ಹೇಳಿದಾಗ mirror it just reflects the images. ಕನ್ನಡಿಯ ಎದುರುಗಡೆ ಯಾವುದು ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಸಪೋಸ್ ಕನ್ನಡಿ ಎದುರುಗಡೆ ನಾವು ನಿಂತ್ಕೊಂಡಾಗ ಅಥವಾ ಕನ್ನಡಿ ಎದುರಿಗೆ ಯಾವುದೇ ಒಂದು ವಸ್ತುವನ್ನು ಇಟ್ಟಾಗ ದಿ ಕನ್ನಡಿ ರಿಫ್ಲೆಕ್ಟ್ಸ್. ಒಂದು ವೇಳೆ ಕನ್ನಡಿ ಈಗ ನಾನು ರಿಫ್ಲೆಕ್ಟ್ ಮಾಡ್ತಾ ಇರುವಂತಹ ಆ ಒಂದು ಇಮೇಜ್ ಬಹಳ ಸುಂದರವಾಗಿದೆ, ಇಟ್ ಈಸ್ ವೆರಿ ಬ್ಯೂಟಿಫುಲ್, ಐ ವಾಂಟ್ ಇಟ್,
ಆ ರೀತಿ ಹೇಳಿ ಕನ್ನಡಿ ಏನಾದರೂ ಆ ಇಮೇಜ್ನ ತನ್ನಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ? ನೋ, ಇಟ್ ಜಸ್ಟ್ ರಿಫ್ಲೆಕ್ಟ್ಸ್. ಇಟ್ ಈಸ್ ಎಕ್ಸಾಕ್ಟ್ಲಿ ಆತ್ಮನ್ ಅಂತ ಹೇಳಿದಾಗ ಆತ್ಮ ಈಸ್ ನಿರಂಜನ. ಆತ್ಮನಲ್ಲಿ ಯಾವುದೇ ಆ ಒಂದು ರೀತಿ ಅಂಟ್ಕೊಳ್ಳುವಂತಹದ್ದಿಲ್ಲ. ಇನ್ಫ್ಯಾಕ್ಟ್ ನಿರಂಜನ ಅಂತಂದ್ರೆ, ಅಂಜನ ಅಂತಂದ್ರೆ ದ ವೆರಿ ಡೈರೆಕ್ಟ್ ಮೀನಿಂಗ್ ಆಫ್ ಅಂಜನ ಅಂತಂದ್ರೆ ಕಣ್ಣಿಗೆ ಹಚ್ಚುವಂತಹ ಒಂದು ಕಾಡಿಗೆ. ಇಟ್ ಈಸ್ ಕಾಲ್ಡ್ ಮಸಿ. ಸೊ ಕಣ್ಣಿಗೆ ಅಲಂಕಾರಕ್ಕೆ ಅಂತ ಹೇಳಿ ಒಂದು ಕಾಡಿಗೆಯನ್ನು ಹಚ್ಕೋತಾರೆ. ಸೊ ದಟ್ ಗಿವ್ಸ್ ಎಕ್ಸ್ಟ್ರಾ ಅಟ್ರಾಕ್ಷನ್. ಸೊ ಇಟ್ ಈಸ್ ಆಕ್ಚುಲಿ ಎ ಮಸಿ. ಅದು ಕಪ್ಪಿಗಿರುತ್ತೆ, ಇಟ್ ಈಸ್ ಎ ಮಸಿ. ಸೊ ನಿರಂಜನ ಆತ್ಮ ಅಂತಂದ್ರೆ ನಿರಂಜನ, ಅಲ್ಲಿ ಯಾವುದೂ ಆ ರೀತಿ ಅಂಟ್ಕೊಂಡಿರುವಂತಹದ್ದಿಲ್ಲ, ಯಾವುದು ಕೂಡ ಅಂಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆತ್ಮ ಈಸ್ ನಿರಂಜನ ಅಂತ ಯಾಕೆ ಹೇಳತ್ತೆ ವೇದಾಂತ ಅಂತಂದ್ರೆ, ಇಟ್ ಈಸ್ ನಾಟ್ ಸ್ಟೇನ್ಡ್ ಬೈ ಎನಿಥಿಂಗ್. ನೋ ಸುಖ, ನೋ ದುಃಖ, ನಥಿಂಗ್ ಬಿಲಾಂಗ್ಸ್ ಟು ಆತ್ಮನ್. And Janaka Maharaja, he says, understand, you are already that boundless. You are that untouched awareness. So Atma is Ananta and Niranjana. So Niranjana antandre, the another meaning is Atma is Kalanka Rahita. And again it gives you the meaning Atma is ever free. There is no bondage. And this is Astavakra Gita, chapter 7 and verse 4. ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ನಾತ್ಮ ಭಾವೇಶು ನೋ ಭಾವಃ ತತ್ರಾನಂತೆ ನಿರಂಜನೆ ಇತ್ಯಾಸಕ್ತೋ ಸ್ಪೃಹ ಶಾಂತಃ ಏತದೇವಾಹ ಮಾಸ್ಥಿತಃ. So there is no bondage for Atma, and Atma is Purna. Bondage ಅಂತಂದ್ರೆ ಒಂದು ರೀತಿಯ ಬಂಧನ. ವೈ ಬಂಧನ? Because it is not full. Something is lack. So there is some ಕೊರತೆ, ಏನೋ ಒಂದು ಇಲ್ಲ, or something is extra. So these are all the causes for bondage. But Atma is not like that. It is Purna. Atma is full. So Atma antandre Atma is Purnaha. Atma is Purnaha anta ಹೇಳ್ತಾ ಇರೋದ್ರಿಂದ there is no desires in Atma. ಆತ್ಮ ಅಂತ ಹೇಳಿದಾಗ ಆತ್ಮನಲ್ಲಿ ಯಾವುದೇ ರೀತಿಯ ಬಯಕೆಗಳು, ಆಸೆಗಳು ಇದ್ಯಾವುದೂ ಅಲ್ಲಿ ಇರೋದಿಲ್ಲ. ಎಲ್ಲಿ ಆಸೆಯ ಬಯಕೆಗಳು ಇರೋದಿಲ್ಲ, ಅಲ್ಲಿ ವಿ ಕ್ಯಾನ್ ಸಿ ದಿ ಶಾಂತಂ. ಆತ್ಮ, ದೇರ್ ಇಸ್ ನೋ ಡಿಸೈರ್ಸ್ ಇನ್ ಆತ್ಮ. ಆತ್ಮನಲ್ಲಿ ಯಾವುದೇ ರೀತಿಯ ಆಸೆಯ ಬಯಕೆಗಳು ಇಲ್ಲದೆ ಇರೋದ್ರಿಂದ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ಶಾಂತಃ, ವೆರಿ ಪೀಸ್ಫುಲ್. ಆತ್ಮ ಈಸ್ very, very peaceful. See, there is no desires at all. See, ಮನುಷ್ಯನಿಗೆ ಆಸೆ ಅಥವಾ ಬಯಕೆ ಅನ್ನುವಂತಹದ್ದು ಯಾಕೆ ಹುಟ್ಟುತ್ತೆ? ಯಾವುದೋ ನನ್ನಲ್ಲಿ ಇಲ್ಲ. ಸೊ ಯಾವುದೋ ನನ್ನಲ್ಲಿ ಇಲ್ಲ, ಆ ಇಲ್ಲದೆ ಇರುವಂತಹದ್ದು ನನಗೆ ಬೇಕು. ಸೊ ದಟ್ ಈಸ್ ವಾಂಟ್ ಫಾರ್ ಸಮಥಿಂಗ್. Because of that, desires are born in the mind. ಜೀವಾತ್ಮ ಅಂತ ಹೇಳಿದಾಗ ಅವನಿಗೆ ತನ್ನಲ್ಲಿ ಏನೋ ಇಲ್ಲ ಅನ್ನುವಂತಹ ಒಂದು ಕೊರತೆ. ಸೊ ಆ ಕೊರತೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಅವನು ಅನೇಕ ಕರ್ಮಗಳನ್ನು ಮಾಡ್ತಾನೆ. ಆತ್ಮನನ್ನ ಪೂರ್ಣ ಅಂತ ಹೇಳ್ತಾ ಇರುವಂತಹದ್ದು, ಆತ್ಮನಲ್ಲಿ ಯಾವುದೇ ಆಸೆಯ ಬಯಕೆಗಳು ಇಲ್ಲ. ಆಸೆಯ ಬಯಕೆಗಳು ಇಲ್ಲ ಅಂತಂದಾಗ ಅಲ್ಲಿ ಆತ್ಮ ಕರ್ಮವನ್ನು ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ದಟ್ ಈಸ್ ವೈ ವೇದಾಂತ ಸೇಸ್ ಆತ್ಮ ಈಸ್ ಅಕರ್ತಃ.
ಸಿ ಆತ್ಮ ಈಸ್ ಅಕರ್ತಃ, ಅವನೇನೂ ಮಾಡುವವನಲ್ಲ. ಸೊ ಹಿ ಈಸ್ ಅಭೋಕ್ತಃ, ಹಿ ಈಸ್ ನಾಟ್ ದಿ ಎಂಜಾಯರ್ ಆಲ್ಸೋ. ಹಿ ಈಸ್ ನಾಟ್ ದಿ ಡೂಯರ್, ಹಿ ಈಸ್ ನಾಟ್ ದಿ ಎಂಜಾಯರ್, ಅಂಡ್ ಹಿ ಈಸ್ ಅ ಪೂರ್ಣ ಪುರುಷ ಅಂಡ್ ಹಿ ಈಸ್ ಫುಲ್. ಸೊ ಆತ್ಮನ್ ಈಸ್ ಶಾಂತಃ. ಸೊ ದಿಸ್ ಈಸ್ ದಿ ವಂಡರ್ಫುಲ್ ಡಿಸ್ಕ್ರಿಪ್ಷನ್ ಬೈ ದಿ ವೇದಾಂತ. ವೇದಾಂತ ಈ ರೀತಿ ಆತ್ಮ ಅಂತಂದಾಗ ಬಹಳ ಸ್ಪಷ್ಟವಾಗಿ ಆತ್ಮನ ಬಗ್ಗೆ ವಾಟ್ ಈಸ್ ಆತ್ಮ ಅನ್ನುವಂತಹದ್ದನ್ನು ತಿಳಿಸುತ್ತೆ. ಅಂಡ್ ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಯು ಆರ್ ಆಲ್ರೆಡಿ ದಟ್, ಯು ಆರ್ ಆಲ್ರೆಡಿ ದಟ್, ಯು ಆರ್ ದಟ್ ಅನ್ಟಚ್ಡ್ ಅವೇರ್ನೆಸ್. ಸಿ ಜನಕ ಮಹಾರಾಜ ಈಸ್ ಅ ರಿಯಲೈಸ್ಡ್ ಮಾಸ್ಟರ್. ಗುರು ಅಷ್ಟಾವಕ್ರರಿಂದ ವೇದಾಂತದ ಅನೇಕ ಸತ್ಯಗಳನ್ನು, ಉಪದೇಶಗಳನ್ನು, ಇವೆಲ್ಲವನ್ನ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿದ್ದಾನೆ. ಈಗ ಅವರ ಮೂಲಕ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿ ಹಿ ಹ್ಯಾಸ್ ಅಂಡರ್ಸ್ಟುಡ್ ಥರೋಲಿ ಎವ್ರಿಥಿಂಗ್ ಅಬೌಟ್ ಆತ್ಮ. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, better you understand you are already that boundless and untouched awareness, and you are that. And in his statement he is very clear, he is very sharp, and it's a powerful statement by Janaka Maharaja. ಮತ್ತು ಅವನ ಹೇಳಿಕೆಗಳಲ್ಲಿ ನೇರವಾಗಿ ಹೇಳ್ತಾ ಇದ್ದಾನೆ, ಯು ಆರ್ ದಟ್. That means very clearly he says. And this is the statement of the Janaka. Illi the king Janaka, he wants to establish a truth about the Vedanta, that the Jagat is Mithya and Atma alone is Satya. ಆತ್ಮನನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲವೂ ಮಿಥ್ಯ. He says ಆತ್ಮ ಈ ಸತ್ಯ, ಆತ್ಮನನ್ನ ಹೊರತುಪಡಿಸಿ ಬೇರೆ ಎಲ್ಲವೂ ಅಸತ್ಯ. ಇಟ್ ಈಸ್ ನಾಟ್ ಸತ್ಯ. ವೆನ್ ಇಟ್ ಕಮ್ಸ್ ಟು ಜಗತ್, he says there is jagat but it is not satya. He says there is jagat and he calls that jagat as mithya. And what is Satya? He keeps saying only Atma. Jagat Mithya, Atma is Satya, Atma alone is Satya. So this is the statement, and this he wants to establish, this truth. So he keeps saying in all the shlokas of this chapter, he says Jagat is Mithya. What is ಮಿಥ್ಯ? ಸಿ ಯಾಕೆಂತಂದ್ರೆ ದೇರ್ ಈಸ್ ಜಗತ್ ಅಂತ ಹೇಳ್ಬಿಟ್ಟು ದಟ್ ಜಗತ್ ಈಸ್ ನಾಟ್ ಸತ್ಯ, ದೇರ್ ಈಸ್ ಜಗತ್ ಅಂತ ಹೇಳ್ತಾ ಇದೆ ವೇದಾಂತ, ಅಂಡ್ ಇರೋಂತಹ ಜಗತ್ತು ಈಸ್ ನಾಟ್ ಸತ್ಯ. ದೆನ್ ವಾಟ್ ಈಸ್ ಜಗತ್ ಅಂತ ನೀನು ಕೇಳಿದಾಗ ಅಗೇನ್ ವೇದಾಂತ ಹೇಳಿದ್ರೆ ಇಟ್ ಈಸ್ ಮಿಥ್ಯ. ಸೊ ವಾಟ್ ಈಸ್ ಮಿಥ್ಯ? ಮಿಥ್ಯ ಅಂತಂದ್ರೇನು? So mithya is that which appears experientially, but on inquiry it disappears. You are seeing the world, no doubt about it. That is what he says, which appears experientially, but on inquiry it disappears. See what a wonderful clarity he is giving. Mithya means it appears as though it is there, Jagat is there. But when you are seeing or experiencing, it appears as if it is there. But after a thorough inquiry, you come to know that it is only an appearance and there is no reality in this world. So he says Jagat is Mithya, it is not real.
It is not real, but what you are seeing is an appearance. ವೇದಾಂತ ಮತ್ತೆ ಮತ್ತೆ ಹೇಳುತ್ತಾ ಅಪಿಯರೆನ್ಸ್ ಅನ್ನುವಂತಹದ್ದು ಈಸ್ ನಾಟ್ ದಿ ರಿಯಲ್, ದರ್ ಈಸ್ ನೋ ಟ್ರೂತ್ ಇನ್ ಇಟ್, ಅಂಡ್ ದಿಸ್ ಈಸ್ ಕಾಲ್ಡ್ ಮಿಥ್ಯಾ. ಸೊ ವಾಟ್ ಎವರ್ ಯು ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಜಗತ್, ಇಟ್ ಈಸ್ ಮಿಥ್ಯಾ ಓನ್ಲಿ. ಸೊ ಶಾಸ್ತ್ರ ಸೇಸ್ ಯತ್ ದೃಶ್ಯಂ ತತ್ ಮಿಥ್ಯಾ. ಅಗೇನ್ ವೇದಾಂತ ಹೇಳ್ತಾ ಇರುವಂತಹದ್ದು ಎಲ್ಲವನ್ನ ಅದು ಇಟ್ ಸಪೋರ್ಟ್ಸ್, ಅದು ಒಂದು 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 ನಿರೂಪಿಸಿ ಹೇಳ್ತಾ ಇದೆ. ಇಟ್ ಸೇಸ್ ಯತ್ ದೃಶ್ಯಂ ತತ್ ಮಿಥ್ಯಾ. ದೃಶ್ಯಂ ಅಂತಂದ್ರೆ ವಾಟ್ ಎವರ್ ಯು ಎಕ್ಸ್ಪೀರಿಯನ್ಸ್, whatever you experience, it comes under the objects and it is called the laukika vastugalu, and one who experiences these objects are the laukika vastu, and that experiencer is the subject. See, when something is experienced, there is an experiencer. When you say something is experienced, then it is experienced by an experiencer. So there must be an experiencer. When something is said it is experienced, experiencer must be there. And Shastra says that experiencer is the subject. So experiencer is the subject and experienced is the object, and experiencer, the subject, is called the drik, and experienced, that is the object, is called the drishyam. So the subject is drik, the object is drishyam. ಸೊ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಎವ್ರಿ ಆಬ್ಜೆಕ್ಟ್ ಇನ್ ದಿ ವರ್ಲ್ಡ್ ಈಸ್ ದೃಶ್ಯಂ. ಸೊ ಇಲ್ಲಿ ಪ್ರಪಂಚ ಅಂತ ನಾವು ಹೇಳಿದಾಗ ಈ ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ, ಅನೇಕಗಳ ಅನುಭವ ಆಗುತ್ತೆ. ವಿ ಸಿ ಸೋ ಮೆನಿ ಥಿಂಗ್ಸ್, ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್. ಜಗತ್ತು ಈಸ್ ಫುಲ್ ಆಫ್ ಸೋ ಮೆನಿ ಥಿಂಗ್ಸ್. ಅದರಿಂದ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ದಿ ದೃಶ್ಯ ಪ್ರಪಂಚ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಸಿ ಇನ್ ದಿಸ್ ವರ್ಲ್ಡ್, ಸೊ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಸೊ ಎವ್ರಿ ಆಬ್ಜೆಕ್ಟ್ ಇನ್ ದಿಸ್ ವರ್ಲ್ಡ್ ಈಸ್ ದೃಶ್ಯಂ ಅಂಡ್ ಇಟ್ ಈಸ್ ಅನ್ ಆಬ್ಜೆಕ್ಟ್. ದಟ್ ದೃಶ್ಯಂ ಅಂತಂದ್ರೆ ಈಸ್ ಅನ್ ಆಬ್ಜೆಕ್ಟ್ ಅಂಡ್ it is observed by you, it is seen by you, it is experienced by you, the experiencer. So you, the experiencer, is the subject, and the object of the world which is experienced is the object that is called the drik. So the object what you are seeing is actually, see, when you see a subject, when you see an object in the world, you see and you experience, and whatever is seen by you, that object, and that object has got a name. A name is given to that object. A name is given to an object, and that object is called the drishyam. And Vedanta ಹೇಳುತ್ತೆ, when you say it is drishyam, it is not real. See, when you say it is an object and the object is called the drishyam and is seen by you. See, since it is a drishyam, it is not real, it is mithya. For example, you will see a pot. Pot is not real. So what is pot?
Basically, pot is an object. It is an object. And the word pot is a name given to that object. So, in this pot, in this object called the pot, what is real? When it is clearly observed, when it is clearly seen, in that object called the pot, clay is real. ಸೊ ಆ ಮಡಿಕೆಯಲ್ಲಿ ಮೂಲವಾಗಿ ಇರುವಂತಹದ್ದು ಏನು ಅಂತಂದ್ರೆ ಇಟ್ ಈಸ್ ದಿ ಮಣ್ಣು. ಮಡಿಕೆಯ ಒಳಗೆ ಹೊರಗೆ ಎಲ್ಲ ಕಡೆ ಎಲ್ಲೆಲ್ಲೂ ಮಣ್ಣನ್ನು ಹೊರತುಪಡಿಸಿದ್ರೆ ಅಲ್ಲಿ ಇನ್ನೇನು ಇಲ್ಲ. ವಾಟ್ ಈಸ್ ದೇರ್ ಇನ್ ದಿ ಪಾಟ್? ನಥಿಂಗ್ ಬಟ್ ದಿ ಮಡ್, ಕ್ಲೇ. ದಟ್ ಕ್ಲೇ, by using that clay, something is created and you are calling that as the pot. So what is pot? Basically, pot is an object and the word pot is a name given to that object. And ಮೂಲವಾಗಿ ಆ ಪಾಟಲ್ಲಿ ಇರುವಂತಹದ್ದು is nothing but the clay. So clay is the real. ಯಾಕೆ ಹಾಗೆ ಹೇಳುತ್ತೆ ಶಾಸ್ತ್ರ? ಬಿಕಾಸ್ ಆ ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆ ಎನ್ನುವಂತಹದ್ದು ಒಂದು ಕಾಲಘಟ್ಟದಲ್ಲಿ ಇಟ್ ಕಮ್ಸ್ ಇನ್ ಟು ದಿ ಎಕ್ಸಿಸ್ಟೆನ್ಸ್. ಅದು ಪಾಟ್ ಅಂತ ಅನ್ನಿಸ್ಕೊಂಡು ಎಕ್ಸಿಸ್ಟೆನ್ಸ್ಗೆ ಬರುವುದಕ್ಕೆ ಮುಂಚೆ ಅದು ಕೇವಲ ಮಣ್ಣಾಗಿತ್ತು. ದಟ್ಸ್ ಆಲ್. ದರ್ ವಾಸ್ ನೋ ಆಬ್ಜೆಕ್ಟ್ ಎಟ್ ಆಲ್. ಕಾಲಾನುಕ್ರಮ ಅಂತಂದ್ರೆ ಒಂದು ಸಮಯದಲ್ಲಿ ಆ ಒಂದು ಕ್ಲೇ ಮೂಲಕ ಒಂದು ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್. ಇಟ್ ಈಸ್ ಕಾಲ್ಡ್ ದಿ ಆಬ್ಜೆಕ್ಟ್ ಅಂಡ್ ದಟ್ ಆಬ್ಜೆಕ್ಟ್ ಈಸ್ ಗಿವನ್ ಎ ನೇಮ್, ಈಸ್ ಕಾಲ್ಡ್ ದಿ ಪಾಟ್. So before pot there was only clay. ಈ ಪಾಟ್ನ ನಾವು ದಿನನಿತ್ಯದಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಅದರಲ್ಲಿ ನೀರು ಇಟ್ಕೋತೀವಿ, ಅನ್ನ ಮಾಡ್ತೀವಿ, ಸಾರು ಮಾಡ್ತೀವಿ, ಉಪಯೋಗಿಸ್ತಾ ಬರ್ತೀವಿ. ಒಂದು ಸಮಯದಲ್ಲಿ ಆ ಪಾಟು ಬಿದ್ದು ಒಡೆದು ಚೂರು ಚೂರಾಗಿ ಹೋಯಿತು. ಆ ಚೂರಾಗಿ ಹೋದಂತಹ ಪ್ರತಿ ಚೂರಿನಲ್ಲೂ ವಾಟ್ ಈಸ್ ದೇರ್? ಇಟ್ ಈಸ್ ಓನ್ಲಿ ಕ್ಲೇ. ಆ ಎಲ್ಲ ಚೂರಾದ ಮಡಿಕೆಗಳ ಎಲ್ಲ ಚೂರುಗಳನ್ನು ತಗೊಂಡು ಕುಟ್ಟು ಪುಡಿ ಮಾಡಿದ್ರೆ ಯು ವಿಲ್ ಗೆಟ್ ದಿ ಕ್ಲೇ. ದಟ್ಸ್ ಆಲ್. ಆ ಪಾಠ ಆಗೋದಕ್ಕೆ ಮುಂಚೆ ಅದು ಕ್ಲೇ ಆಗಿತ್ತು, ಪಾಠ ಆದಮೇಲೂ ಅದು ಕ್ಲೇನೆ. ಪಾಟು ಒಡೆದು ನಾಶವಾದ ಮೇಲೆ ಅಲ್ಲಿ ಉಳ್ಕೊಂಡಿದ್ದು ಕ್ಲೇ ಮಾತ್ರ. ಸೊ ಕ್ಲೇ ಇಸ್ ರಿಯಲ್. ಅದು ಮೂರೂ ಅವಸ್ಥೆಗಳಲ್ಲೂ ಕೂಡ ಆ ಕ್ಲೇ ಅನ್ನುವಂತಹದ್ದು ಇತ್ತು. ಮೊದಲು ಕೂಡ ಅದು ಕ್ಲೇ ಆಗಿತ್ತು, ಮಡಿಕೆಯಾದ ನಂತರದಲ್ಲೂ ಅಲ್ಲಿ ಕ್ಲೇ ಇತ್ತು, ಮಡಿಕೆ ನಾಶವಾದ ಮೇಲೆ ಕೂಡ ಅಲ್ಲಿ ಉಳ್ಕೊಂಡಿದ್ದು ಕೇವಲ ಮಣ್ಣು ಮಾತ್ರ. ಸೊ ವಾಟ್ ಈಸ್ ರಿಯಲ್ ಅಂತಂದ್ರೆ ದ ರಿಯಲ್ ಈಸ್ ಓನ್ಲಿ ಕ್ಲೇ. ಬಟ್ ಆಶ್ಚರ್ಯ ಏನು ಅಂತಂದ್ರೆ this clay is nothing but the earth. See the sequence given by the Vedanta, it's so beautiful. This clay is nothing but the earth. See the order. What is earth? Earth is nothing but the water. What is water? It is nothing but the fire. What is fire? Fire is nothing but the air. What is air? Is nothing but the space. What is space? Space is nothing but the Brahman, the Atma. Atma akasha sambhutah, akashat vayuh,
ವಾಯೋರಗ್ನಿ, ಅಗ್ನಿರ್ ಆಪಃ, ಆಪಃ ನಂತರ ದಟ್ ಈಸ್ ಪೃಥ್ವಿ, ದಟ್ ಈಸ್ ಅರ್ತ್. ಸಿ ದಿ ಆರ್ಡರ್. ಆತ್ಮ ದಟ್ ಈಸ್ ಬ್ರಹ್ಮನ್, ಬ್ರಹ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನ ನಂತರದಲ್ಲಿ ಭೂಮಿ. ಸೊ when the pot is broken, only clay remains. What is clay? Nothing but earth. What is earth? It is water. What is water? It is fire. What is fire? It is air. What is air? It is space. What is space? It is Brahman. So Brahman is the reality. That's all. This is what Vedanta wants to bring out. So this Brahman is the reality. The ultimate reality is Brahman. ಆತ್ಮನನ್ನ ಹೊರತುಪಡಿಸಿದರೆ ಎವ್ರಿಥಿಂಗ್ ಈಸ್ ಮಿಥ್ಯ. ದಟ್ ಈಸ್ ವಾಟ್ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಜನಕ ದ ರಿಯಲೈಸ್ ಮಾಸ್ಟರ್ ಹಿ ಈಸ್ ಟ್ರೈಂಗ್ ಟು ಮೇಕ್ ದಿಸ್ ಪವರ್ಫುಲ್ ಸ್ಟೇಟ್ಮೆಂಟ್. ಹಿ ಸೇಸ್ ಆತ್ಮನನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲವೂ ಮಿಥ್ಯ. ಸೊ ಹಿ ಸೇಸ್ he wants to establish this truth of the Vedanta, that is Jagat Mithya, Atma alone is Satya. ಸೊ ಅದನ್ನು ಅವನು ಅನೇಕ ಬೇರೆ ಬೇರೆ ರೀತಿಗಳಲ್ಲಿ ಹೇಳ್ತಾ ಬಂದಿದ್ದಾನೆ. ಅಂಡ್ ಪ್ರತಿ ಶ್ಲೋಕದಲ್ಲಿ, ಪ್ರತಿ ಬಾರಿ, ಪ್ರತಿ ಅವಕಾಶದಲ್ಲಿ ಅವನು ಹಿ ಈಸ್ ಮೇಕಿಂಗ್ ಇಟ್ ಮಚ್ ಮೋರ್ ಕ್ಲಿಯರ್. ಸೊ Brahman is the only reality. Yat abhadyam tat sat, yat badhyam tat mithya. That which cannot be negated is called the sat. See, ವೇದಾಂತ ಹೇಗೆ ಅಂತಂದ್ರೆ, ಕೆಲವುಗಳನ್ನು ನಾವು ಸಿದ್ಧಾಂತ ಅಂತ ಹೇಳ್ತೀವಿ. ಸಿದ್ಧಾಂತ ಅಂತಂದ್ರೆ ಏನರ್ಥ? ಇಟ್ ಈಸ್ ಪ್ರೂವನ್. ಸೋ ಮಚ್ ಆಫ್ ಟೆಸ್ಟ್ಸ್ ಆರ್ ಡನ್. ಆಫ್ಟರ್ ಥರೋ ಎಕ್ಸಾಮಿನೇಷನ್, ದಿಸ್ ಈಸ್ ದಿ ರಿಸಲ್ಟ್. ಸಿ, ಯತ್ ಅಬಾಧ್ಯಂ ತತ್ ಸತ್, ಯತ್ ಬಾಧ್ಯಂ ತತ್ ಮಿಥ್ಯ. That which cannot be negated is sat. See, you cannot negate the satya. That is what Vedanta is appreciating, this reality about the Brahman. Yat badhyam tat mithya. That which cannot be negated is satya, sat. That which can be negated time and again is mithya. See, unnegatable is one only and negatables are many. They are in plenty. See, one unnegatable consciousness, existent principle I, the subject, cannot be negated at all at any point of time. ಉದಾಹರಣೆಗೆ, see, when we go to sleep, in deep sleep also, there is that consciousness that presents. ಈಗ ನಾವು ಸಾಮಾನ್ಯವಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ನಿದ್ದೆ ಮಾಡೋದಕ್ಕೆ ನಾವು ಹೋದಾಗ, ವೆನ್ ವಿ ಗೋ ಟು ಸ್ಲೀಪ್, ವಿ ನೆಗೆಟ್ ಆಲ್ ಆಬ್ಜೆಕ್ಟ್ಸ್. ಐ ದಿ ಎಕ್ಸ್ಪೀರಿಯನ್ಸರ್ ಈಸ್ ದೇರ್ ಇನ್ ಸ್ಲೀಪ್. ಎಲ್ಲವನ್ನ ನಾವು, ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಅಂತಂದ್ರೆ ಎಲ್ಲ ಯೋಚನೆಗಳನ್ನ ಎಲ್ಲವನ್ನ ಬದಿಗೊತ್ತೀವಿ. ನಾವು ನಿದ್ದೆ ಮಾಡಬೇಕು ಅಂತಂದಾಗ
ನಮ್ಮ ಬಳಿ ಏನು ಇರಬಾರ್ದು. ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಅನೇಕ ಕರ್ಮಗಳನ್ನು ಮಾಡಿರ್ತೀವಿ, ಅನೇಕರೊಂದಿಗೆ ನಾವು ಬೆರ್ತಿರ್ತೀವಿ, ಏನೇನೋ ಕೆಲಸಗಳನ್ನು ಮಾಡಿರ್ತೀವಿ. ಬಟ್ ಅದನ್ನು ಮಲಗುವವರೆಗೆ ನಾವು ಮೆಲುಕು ಹಾಕ್ತೀವಿ, ಜ್ಞಾಪಿಸ್ಕೋತೀವಿ, ಮತ್ತೊಂದು ಮಾಡ್ತೀವಿ. ವಿ ಡೂ ಸೋ ಮೆನಿ ಥಿಂಗ್ಸ್. ಬಟ್ ಓನ್ಲಿ ವೆನ್ ಯು ವಾಂಟ್ ಟು ಸ್ಲೀಪ್, ವೆನ್ ಯು ಗೋ ಟು ಸ್ಲೀಪ್, ಯು ನೆಗೆಟ್ ಆಲ್ ದಿ ಆಬ್ಜೆಕ್ಟ್ಸ್. ಯಾವುದೂ ಇರೋದಿಲ್ಲ. ದೀಪ ಕೂಡ ಆರಿಸ್ತೀವಿ, ಬೆಳಕು ಕೂಡ ಬೇಡ. ಈಗ ನಥಿಂಗ್ ಈಸ್ ರಿಕ್ವೈರ್ಡ್. ಮಲ್ಕೋಬೇಕು ಅಂತಂದಾಗ ಎಲ್ಲವನ್ನ ವಿ ಶಟ್ ಆಫ್ ಎವ್ರಿಥಿಂಗ್ ಅಂಡ್ ವಿ ಗೋ ಟು ಸ್ಲೀಪ್. ಏನೊಂದು ಇರಬಾರ್ದು. ಏನಾದರೂ ನಮ್ಮ ಬಳಿ ಇದೆ ಅಂತಂದ್ರೆ ವಿ ಕೆನಾಟ್ ಸ್ಲೀಪ್. ನಾಟ್ ಈವನ್ ಥಾಟ್ಸ್, ನಾಟ್ ಈವನ್ ಮೈಂಡ್. ಬಾಡಿ ಈಸ್ ನಾಟ್ ರಿಕ್ವೈರ್ಡ್. ದಟ್ ಈಸ್ ದಿ ಬ್ಯೂಟಿ. ವೆನ್ ಯು ವಾಂಟ್ ಟು ಸ್ಲೀಪ್, ಯು ಜಸ್ಟ್ ಸ್ಲೀಪ್ ವಿತೌಟ್ ಎನಿಥಿಂಗ್. ದೆರ್ ಈಸ್ ದೇಹ ಇರೋದಿಲ್ಲ, ಮನಸ್ಸಿರೋದಿಲ್ಲ, ಏನೂ ಇರೋದಿಲ್ಲ. ನಿದ್ದೆ ಆದಮೇಲೆ ಗೊತ್ತಾಗತ್ತೆ ಐ ಸ್ಲೆಪ್ಟ್ ವೆಲ್. ಬಟ್ ಅಲ್ಲಿ ದೇಹ ಇರಲಿಲ್ಲ, ನಿದ್ದೆ ಮಾಡಬೇಕಾದ್ರೆ ಮನಸ್ಸು ಇರಲಿಲ್ಲ. ಅಂಡ್ ಹೂ ಈಸ್ telling that I slept well? There is no mind, there is no body, and you slept. After you woke up, you say, I slept well. And who is that saying that I slept well? Because ಅಲ್ಲಿ ಮನಸ್ಸಿರಲಿಲ್ಲ, ದೇಹ ಇರಲಿಲ್ಲ. ನಾನು ನಿದ್ದೆ ಮಾಡಿದೆ ಅಂತ ಹೇಳ್ತಾ ಇರುವಂತಹ ಆ ನಾನು ಯಾರು? ಹಾಗಾರೆ ಆ ನಾನು ಅನ್ನುವಂತಹದ್ದು ನನಗೆ ಯಾವಾಗ ಜ್ಞಾಪಕ ಬರುತ್ತೆ? ನನ್ನ ಜೊತೆ ದೇಹ ಇದ್ದಾಗ, ನನ್ನ ಬಳಿ ಮನಸ್ಸಿದ್ದಾಗ ನಾನು ಐಸೆ ನಾನು. ಬಟ್ ನಿದ್ದೆಯಲ್ಲಿ ದೇಹ ಇಲ್ಲ, ಮನಸ್ಸಿಲ್ಲ. ಬಟ್ ನಿದ್ದೆಯಿಂದ ಎಚ್ಚೆತ್ತ ಮೇಲೆ ನಾನು ಹೇಳ್ತೀನಿ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನುವಂತಹದ್ದು ನನಗೆ ತಿಳಿಸ್ಕೊಡ್ತಾ ಇರುವಂತಹದ್ದು. ಅಲ್ಲಿ ಆ ನಾನು, ಹೂ ಈಸ್ ದಟ್ ನಾನು? ದಟ್ ನಾನು ಈಸ್ ಆತ್ಮನ್. That Nanu is Atman, the pure consciousness, he ever presents. Deha is not available for our perception, and the mind is also not available during the sleep. The whole world is not there for us in our sleep. There is nothing. ನಾನು ಅನ್ನೋ ಅರಿವೇ ಇಲ್ಲ ಅಂತಂದ್ಮೇಲೆ ವೇರ್ ಈಸ್ ದಿ ವರ್ಲ್ಡ್? ವೇರ್ ಈಸ್ ದಿ ಬಾಡಿ? ವೇರ್ ಈಸ್ ದಿ ಮೈಂಡ್? ದೇರ್ ಈಸ್ ನಥಿಂಗ್. ನೋ ವರ್ಲ್ಡ್, ನೋ ದೇಹ, ನೋ ಮನಸ್ಸು, ನಥಿಂಗ್. ದಿಸ್ ಈಸ್ ಕಾಲ್ಡ್ ಬಾಧ್ಯಂ. ವಾಟ್ ಈಸ್ ಅಬಾಧ್ಯಂ? The one who is there as a Sakshi, the one who is there as a Sakshi in this sleep, the awarer of this sleep. ನನಗೆ ನಿದ್ದೆಯಲ್ಲಿ ಏನೊಂದೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರುವಂತಹವನು ಯಾರು? ದಟ್ ನಾನು ಈಸ್ ಆತ್ಮ. ಹಿ ಈಸ್ ದಟ್ ಆತ್ಮ. ಐ ಆಮ್ ದಿ ಕಾನ್ಷಿಯಸ್ನೆಸ್. ದಿಸ್ ಐ ಆಮ್ ಈಸ್ ಅನ್ನೆಗೇಟಬಲ್. ನಮ್ಮ ಎಚ್ಚರದಲ್ಲೂ ದಿಸ್ ಐ ಆಮ್ ಈಸ್ ದೇರ್. ನಾನು ಎಚ್ಚರವಾಗಿದ್ದೀನಿ ಅಂತಂದಾಗ ಐ ಆಮ್, ಆ ನಾನು ಅನ್ನುವಂತಹದ್ದು ನನ್ನ ಹತ್ರ ಇರ್ತಾನೆ. ಈಸ್ ದೇರ್ ವಿತ್ ಅಸ್. ಅಂಡ್ ನಮ್ಮ ಕನಸಿನಲ್ಲೂ ಕೂಡ ಆ ನಾನು ಅನ್ನೋನು ಇರ್ತಾನೆ. ಯಾಕೆಂದ್ರೆ ಕನಸಿನಲ್ಲೂ ಕೂಡ ಅನೇಕ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ವಿ ಸಿ ದಿ ಡ್ರೀಮ್. ದರ್ ಇಸ್ ಅ ಡ್ರೀಮ್ ವರ್ಲ್ಡ್. ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಪೀಪಲ್. ದೀಸ್ ಆರ್ ಆಲ್ ದಿ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಡ್ರೀಮ್. ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದಾಗ ಅಲ್ಲೂ ಕೂಡ ದಟ್ ನಾನು ಈಸ್ ದೇರ್. ಕನಸಿನಲ್ಲೂ ಕೂಡ ಹಿ ಈಸ್ ದೇರ್. ಆಲ್ಸೋ ಹಿ ಈಸ್ ದೇರ್ ಈವನ್ ಇನ್ ದಿ ಸ್ಲೀಪ್. ದಿಸ್ ಅವೇರ್ನೆಸ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್. ಅಂಡ್ ದಿಸ್ ಈಸ್ ಕಾಲ್ಡ್ ತ್ರಿಕಾಲ ಅಬಾಧ್ಯಂ. ಯತ್ ತ್ರಿಕಾಲೇ ತಿಷ್ಠತಿ ತತ್ ಸತ್.
ಯತ್ ತ್ರಿಕಾಲೇ ಅಪಿ ನ ತಿಷ್ಠತಿ ತತ್ ಮಿಥ್ಯಾ. ದಟ್ಸ್ ಆಲ್, ವೆರಿ ಸಿಂಪಲ್. ಒಂದು ಸಲ ವೇದಾಂತ ಹೇಳ್ತಾ ಇರುವಂತಹ ಇದನ್ನು ನಾವು ನಮ್ಮ ಅರಿವಿಗೆ ತಂದ್ಕೊಂಡ್ಬಿಟ್ರೆ, the profound statement given by the Vedanta, and this Janaka Maharaja, he is making this statement. Jagat Mithya, Atma alone is Satya. So this is very easy to understand also. So Bhaveshu Atmana Asti. That means ಈ ವಿಷಯ ಆತ್ಮ ಅನ್ನುವಂತಹದ್ದು ವಿಷಯದಲ್ಲಿ ಇಲ್ಲ, ಅದು ಇಟ್ ಈಸ್ ನಾಟ್ ದೇರ್ ಇನ್ ದಿ ವರ್ಲ್ಡ್. ಇನ್ ದಿ ಆಬ್ಜೆಕ್ಟ್ಸ್ ಅಂತಂದ್ರೆ ಲೌಕಿಕ ವಸ್ತು ಅಂತ ನಾವೇನು ಹೇಳ್ತೀವಿ, ವಿಷಯ, ಇಟ್ ಈಸ್ ವಿಷಯ, ಲೌಕಿಕ ವಸ್ತು, ದಿ ಆಬ್ಜೆಕ್ಟ್, ಇವೆಲ್ಲ ಒಂದೇ ಅರ್ಥ. ಇವುಗಳಲ್ಲಿ ಆತ್ಮ ಈಸ್ ನಾಟ್ ದೇರ್, ಅಂಡ್ ಆಬ್ಜೆಕ್ಟ್ಸ್ ಆರ್ ನಾಟ್ ದೇರ್ ಇನ್ ದಿ ಅನಂತೆ ನಿರಂಜನೆ. Anante Niranjane means this limitless consciousness. There is no boundary, not limited by anything. That is boundless, limitless. So objects are not there even in the Anante Niranjane. See, when you say it is a rope, ಹಗ್ಗ ಅಂತ ಹೇಳಿದಾಗ ಹಗ್ಗದಲ್ಲಿ ಹಾವು ಇರೋದಕ್ಕೆ ಸಾಧ್ಯವೇ ಇಲ್ಲ, ಹಗ್ಗದಲ್ಲಿ ಹಾವು ಇಲ್ಲ. ಸೊ ಸಿಮಿಲರ್ಲಿ ಹಿಯರ್ ದ ಕಿಂಗ್ ಜನಕ, ದ ರಿಯಲೈಸ್ ಮಾಸ್ಟರ್ ಜನಕ ಇಸ್ ಸೇಯಿಂಗ್, ಆತ್ಮ ಅನ್ನುವಂತಹವನು ಸರ್ವದಾ ಜ್ಞಾನ ಸ್ವರೂಪಿ. ಆತ್ಮ ಈಸ್ ಸರ್ವದಾ ಜ್ಞಾನ ಸ್ವರೂಪಿ. ಸೊ ಅಸಕ್ತಃ, ಅಸಕ್ತಃ ಅಂತಂದ್ರೆ ಅನ್ಅಟ್ಯಾಚ್ಡ್ ಟು ಈಸ್ ಅಸಕ್ತಃ. ಅಸ್ಪೃಹಃ ಮೀನ್ಸ್ ವಿತೌಟ್ ಎನಿ ಡಿಸೈರ್ಸ್, there is no ಆಸೆ and ಬಯಕೆ in the ಆತ್ಮ. So there is no desires at all, not attached to anything, and there is no desires at all in the Atma. So Atma ಅಂತ ಹೇಳಿದಾಗ what is Atma ಹಾಗಾರೆ? It is only Gnana Swarupi, Sarvada, always. So no desires are possible, no attachments are possible for Atma. And again in Anatma also desires and attachments are not possible. See the controversy. See, when you say it is Atma, in Atma there is no attachment and there is no desires. Atma is Purnaha. This is Vedanta is saying. And here Vedanta is again, it is also saying even in Anatma desires and attachments are not possible. ಈಗ ನಮಗೆ ಪ್ರಶ್ನೆಗಳು ಹುಟ್ಟುತ್ತೆ. ಆತ್ಮನಲ್ಲಿ ಇದಿಲ್ಲ ಅಂತ ಹೇಳಿದಾಗ ನಾವು ಶಾಂತವಾಗ್ತೀವಿ. ಎಸ್, ದಿಸ್ ಇಸ್ ದಿ ನೇಚರ್ ಆಫ್ ದಿ ಆತ್ಮ ಅಂಡ್ ಇಟ್ ಈಸ್ ಅಂಡರ್ಸ್ಟುಡ್. ಸೊ ಆತ್ಮ ಈಸ್ ಪೂರ್ಣಃ, ಸೊ ದೆರ್ ಈಸ್ ನೋ ಅಟ್ಯಾಚ್ಮೆಂಟ್ ಅಂಡ್ ಹಿ ಈಸ್ ಲಿಮಿಟ್ಲೆಸ್, ಹಿ ಈಸ್ ಅನಂತ ಅಂಡ್ ಹಿ ಈಸ್ ಜ್ಞಾನ ಸ್ವರೂಪಿ. ಸೊ ದೆರ್ ಈಸ್ ನೋ ಡಿಸೈರ್ಸ್, there cannot be desires in the Atma. It's all true, understood. And it also says not only in Atma, even in Anatma, even in Anatma also, this attachments, it is not possible, and the desires not possible. ಈಗ ಪ್ರಶ್ನೆ ಬರ್ತಾ ಇರೋದು ಏನು ಅಂತಂದ್ರೆ, ಬಿಕಾಸ್ ಇಲ್ಲಿ ಎರಡೂ ರೀತಿಯಲ್ಲಿ ಹೇಳ್ತಾ ಇರೋದ್ರಿಂದ ನಾವು ದ ಕ್ವಶನ್ ಈಸ್, ಸೊ ಈ ಆಸೆ ಬಯಕೆಗಳು ಮತ್ತು ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತಾ ಇರುವಂತಹದ್ದು, ಇಟ್ ಬಿಲಾಂಗ್ಸ್ ಟು ಹೂಮ್ ದೆನ್? ಇಟ್ ಈಸ್ ನಾಟ್ ಫಾರ್ ದಿ ಆತ್ಮ, ಇಟ್ ಈಸ್ ನಾಟ್ ಈವನ್ ಫಾರ್ ದಿ ಅನಾತ್ಮ. ದೆನ್ ಫಾರ್ ಹೂಮ್ ದಿಸ್ ಅಟ್ಯಾಚ್ಮೆಂಟ್ ಅಂಡ್ ದಿ ಡಿಸೈರ್ಸ್ ದೇ ಬಿಲಾಂಗ್ ಟು? It's a wonderful question. Because in Atma,
ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್. ಅದೇ ರೀತಿ ಇನ್ ಅನಾತ್ಮ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್. ಅಂಡ್ ದಿಸ್ ಈಸ್ ದಿ ಟ್ರೂತ್. ವೇದಾಂತ ಹೇಳುತ್ತೆ ಅಂಡ್ ದಿಸ್ ಈಸ್ ದಿ ಟ್ರೂತ್. ಸೊ ಸತ್ಯ ಈ ರೀತಿ ಇರೋದ್ರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಬರ್ತಾ ಇದೆ ನಮಗೆ. ಇಟ್ ಬಿಲಾಂಗ್ಸ್ ಟು ಹೋಮ್. ಅದು ಎಲ್ಲಿರುತ್ತೆ ಹಾಗಾದರೆ? ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಮಿಥ್ಯಾ. ದಿಸ್ ಅಟ್ಯಾಚ್ಮೆಂಟ್ ಆ್ಯಂಡ್ ದಿ ಡಿಸೈರ್ಸ್, ದೇ ಆರ್ ಪಾಸಿಬಲ್ ಟು ಬಿ in mithya. So what is mithya again? See, this mithya, it is also called false. False antandre not satya, that is mithya. So it is possible only in mithya, that is why it is called false. ಸೊ ಡಿಸೈರ್ಸ್ ಅಂತ ಹೇಳಿದಾಗ ಹೇಗೆ ವೇದಾಂತ ಹಂತ ಹಂತವಾಗಿ ನಮ್ಮನ್ನು ತಿದ್ದುತ್ತಾ ಇದೆ. ನೌ ದಿ ವೇದಾಂತ ಸೇಸ್, ದಿಸ್ ಅಟ್ಯಾಚ್ಮೆಂಟ್ ಆ್ಯಂಡ್ ದಿ ಡಿಸೈರ್ಸ್, ಇಟ್ ಈಸ್ ಪಾಸಿಬಲ್ ಟು ಬಿ ದೇರ್ ಇನ್ ದಿ ಮಿಥ್ಯಾ. ಅಂಡ್ ವಾಟ್ ಈಸ್ ಮಿಥ್ಯಾ? ಮಿಥ್ಯಾ ಈಸ್ ಫಾಲ್ಸ್. ಡಿಸೈರ್ಸ್ ಅಂತ ಹೇಳಿದಾಗ ದಿಸ್ ಡಿಸೈರ್ಸ್ ಈಸ್ ಆಲ್ಸೋ ಫಾಲ್ಸ್, ಈಸ್ ಆಲ್ಸೋ ಫಾಲ್ಸ್. ಸೊ ಆತ್ಮ ಡಸ್ ನಾಟ್ ಹ್ಯಾವ್ ದಿ ಮೈಂಡ್. ಆತ್ಮ ಅಂತ ಹೇಳಿದಾಗ ದರ್ ಈಸ್ ನೋ ಮೈಂಡ್ ಇನ್ ಆತ್ಮ. ಹಿ ಈಸ್ ಬಿಯಾಂಡ್ ಮೈಂಡ್. ಆತ್ಮ ಅಂತ ಹೇಳಿದಾಗ ಹಿ ಈಸ್ ಬಿಯಾಂಡ್ ಮೈಂಡ್. ಹೇಗೆ ನಾವು ಆತ್ಮ ಅಂತಂದಾಗ ಹಿ ಈಸ್ ಬಿಯಾಂಡ್ ಬಾಡಿ ಅಂತ ಹೇಳ್ತೀವಿ, ಅದೇ ರೀತಿ ಆತ್ಮ ಅಂತ ಹೇಳಿದಾಗ ಹಿ ಈಸ್ ಬಿಯಾಂಡ್ ಮೈಂಡ್. ಸೊ ಆತ್ಮನಲ್ಲಿ ಈ ಮೈಂಡ್ ಅನ್ನುವಂತಹದ್ದೇ ಇಲ್ಲ ಅಂತಂದ್ಮೇಲೆ ಈ ಆಸೆ ಬಯಕೆಗಳು ಎಲ್ಲಿ ಹುಟ್ಟೋದಿಕ್ಕೆ ಸಾಧ್ಯ? ಜನರಲ್ ಆಗಿ ಆಸೆ ಬಯಕೆಗಳು ಅಂತಂದಾಗ ದೇ ಬಾರ್ನ್ ಇನ್ ದಿ ಮೈಂಡ್. ಬಟ್ ಇನ್ ಆತ್ಮ ದೇರ್ ಇಸ್ ನೋ ಮೈಂಡ್. ಸೊ ದೇರ್ ಕೆನಾಟ್ ಬಿ ಡಿಸೈರ್ಸ್ ದಟ್ ಟೇಕ್ಸ್ ಪ್ಲೇಸ್ in the Atma, because there is no mind at all. When it is said Anatma, when it is said Anatma, in Anatma also there is no mind at all, because Anatma anta helidaga it is a jada. Anatma means there is no mind because it is jada. ಸೊ ಇದು ಜಡ ಆಗಿರೋದ್ರಿಂದ, ಅನಾತ್ಮ ಅಂತ ಹೇಳಿದಾಗ ಅದು ಜಡ ಆಗಿರೋದ್ರಿಂದ ಅಲ್ಲೂ ಕೂಡ ಮನಸ್ಸು ಅನ್ನುವಂತಹದ್ದು ಇಲ್ಲದೆ ಇರೋದ್ರಿಂದ ಈವನ್ ದೇರ್ ಆಲ್ಸೋ ಈ ಆಸೆ ಬಯಕೆಗಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಸಿ ದಿ ಡಿಸೈರ್ಸ್ ದೇರ್. ದೆನ್ ಹೂ ಇಸ್ ದಿ ಪರ್ಸನ್ ಡಿಸೈರಿಂಗ್ ಫಾರ್ ಸಮಥಿಂಗ್? Who is that person then who says I have this desire, that desire, so many desires? Who is that person? Vedanta says he is called Brahma. Vedanta very clearly says he is called Brahma. So I am not Brahma because I am Atma. ಸೊ ನನ್ನಲ್ಲಿ ಆಸೆ ಬಯಕೆಗಳು ಯಾವುದೂ ಇಲ್ಲ. ಸೊ ಅನಾತ್ಮ ಅಂತ ಹೇಳಿದಾಗ ಅಲ್ಲೂ ಕೂಡ ಮನಸ್ಸು ಅನ್ನುವಂತಹದ್ದಿಲ್ಲ, ಅಲ್ಲೂ ಕೂಡ ಆಸೆ ಬಯಕೆಗಳಿಲ್ಲ. ಸೊ ಆಸೆ ಬಯಕೆಗಳಿರುವಂತಹದ್ದು ಎಲ್ಲಿ? ಭ್ರಮೆ. ಬಟ್ ವೇದಾಂತ ಹೇಳ್ತದೆ ಯು ಆರ್ ದಟ್ ಅನ್ಟಚ್ಡ್ pure awareness, you are that sat, you are that atma. So ನಾನು ಅಂತಂದ್ರೆ ದಟ್ ಶಾಂತಃ, ಇದು ಯಾವುದೂ ಇಲ್ಲದೆ ಇರೋದ್ರಿಂದ ಶಾಂತಃ, ನಾನು ಶಾಂತನಾಗಿರುವೆ. And Janaka continues, ಅಹೋ ಚಿನ್ಮಾತ್ರಮೇವಾಹಂ
ಇಂದ್ರಜಾಲೋಪಮಂ ಜಗತ್ ಅಥೋ ಮಮ ಕಥಂ ಕುತ್ರ ಹೇಯೋಪಾದೇಯ ಕಲ್ಪನಾ. ಸೊ ಅತಃ, ಆದ್ದರಿಂದ ಅಹೋ ಅಂತಂದ್ರೆ ಜನಕ ಮಹಾರಾಜ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಈ ವಿಚಾರದಲ್ಲಿ. ಓಹೋ, ಸೊ ಅಹೋ, ಜನಕ ಈಸ್ ವಂಡರಿಂಗ್. ಸೊ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾವುದರ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ? ಬಿಕಾಸ್ ಹಿ ಹ್ಯಾಸ್ ಅಟೈನ್ಡ್ ದಟ್ ನಾಲೆಡ್ಜ್, ದಟ್ ಆತ್ಮಜ್ಞಾನ ಆರ್ ಆತ್ಮವಿದ್ಯೆ, ದ ಸೆಲ್ಫ್ ನಾಲೆಡ್ಜ್, ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ. He attained that knowledge. He knows that he attained that knowledge and he is that. He is wondering about that. See, in the Janaka, he is admiring his own knowledge. And he says, it is really great wonder. Chinmatrameva aham. ಐ ಆಮ್ ದಟ್ ಚಿನ್ಮಾತ್ರ. ಸೊ ನಾನು ಆ ಚಿನ್ಮಾತ್ರನೇ ಆಗಿದ್ದೀನಿ ಅಂತ ಹೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಐ ಆಮ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಅಲೋನ್. ಕೇವಲ ನಾನು ಅದು ಮಾತ್ರವೇ ಆಗಿದ್ದೀನಿ, ಅದನ್ನು ಹೊರತುಪಡಿಸಿ ನಾನು ಇನ್ನೇನು ಅಲ್ಲ. ಸೊ ನಾನು ಅಂತಂದ್ರೆ ದಟ್ ಪ್ಯೂರ್ ಅಹಂ. ದಟ್ ಪ್ಯೂರ್ ಅಹಂ ಅಂತಂದ್ರೆ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಕೇವಲ ನಾನು ಅದು ಮಾತ್ರವೇ ಆಗಿರುವೆ. ಐ ಕೆನಾಟ್ ಬಿ ಎನಿಥಿಂಗ್ ಎಲ್ಸ್. ಅದನ್ನು ಹೊರತುಪಡಿಸಿ ನಾನು ಬೇರೆ ಏನೇನೋ ಅಲ್ಲ. ಸೊ ಅದರ್ ದ್ಯಾನ್ ಚಿನ್ಮಾತ್ರ, ನಾನು ಬೇರೆ ಏನೂ ಅಲ್ಲ. ಆದರೂ ಕೂಡ ಇಲ್ಲಿ ನಾವು ನೋಡ್ತೀವಿ, ಆ ಮನುಷ್ಯನನ್ನು ನಾವು ತಂದೆ ಅಂತ ಕರಿತೀವಿ. ಅವನು ಹೇಳ್ತಾನೆ, ತನ್ನ ತಂದೆ ತಾಯಿಗಳ ಬಳಿ ನಿಂತು ನಾನು ಮಗ ಅಂತ ಹೇಳ್ತಾನೆ. ತನ್ನ ಅಣ್ಣ ತಮ್ಮಂದಿರ ಬಳಿ ನಿಂತಾಗ ಅವನು ಹೇಳ್ತಾನೆ ನಾನು ಸಹೋದರ ಅಂತ ಹೇಳ್ತಾನೆ. ಆಫೀಸ್ಗೆ ಹೋದಾಗ ಅನೇಕರೊಂದಿಗೆ ಅವನು ಬಾಸ್ ಆಗಿರ್ತಾನೆ ಮತ್ತು ಒಬ್ಬ ಬಾಸ್ಗೆ ಅವನು ಸಹಾಯಕನಾಗಿರ್ತಾನೆ. ಹೆಂಡತಿಗೆ ಗಂಡನಾಗಿರ್ತಾನೆ. ಹೀಗೆ ಅನೇಕ ಪಾತ್ರಗಳನ್ನು ಮಾಡ್ತಾ ಇದ್ದಾನೆ ಅವನು. ನಾನು ತಂದೆ, ಮಗ, ಸಹೋದರ, ಗಂಡ, ಅಧಿಕಾರಿ, ಸಹಾಯಕ. ವಾಟ್ ಈಸ್ ಆಲ್ ದಿಸ್ ರೋಲ್ಸ್? ಇಟ್ ಈಸ್ ಕಲ್ಪನಾ. ಸೊ ಹಿಯರ್ ನಾನು ಈಸ್ ರಿಯಲ್. ಅಫ್ಕೋರ್ಸ್ ನಾನು ಈಸ್ ರಿಯಲ್. ಬಟ್ ಇಲ್ಲಿ ತಂದೆ, ಮಗ, ಅಣ್ಣ, ತಮ್ಮ, ಸಹೋದರ, ಅಧಿಕಾರಿ, ಸಹಾಯಕ, ಗಂಡ, these are all the different roles. So if it is so, then what is this jagat? So adanna illi ee shlokadalli he says, this is indrajala upamamam. ಇವೆಲ್ಲವೂ ಇಂದ್ರಜಾಲದಂತೆ. ಇಂದ್ರಜಾಲ ಅಂತಂದ್ರೇನು? ನಾವು ಕಣ್ಕಟ್ಟು ವಿದ್ಯೆ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ಅನೇಕಗಳು ಬರ್ತಾ ಇರುತ್ತೆ, ಅನೇಕಗಳು ಹೋಗ್ತಾ ಇರುತ್ತೆ. ಬಂದಾಗ ಅದು ರಿಯಲ್, ಹೋದಾಗ ಎಲ್ಲಿ ಹೋಯಿತು ಅನ್ನುವಂತಹದ್ದು ಕ್ವಶನ್. ಹೌ ಕ್ಯಾನ್ ಇಟ್ ಆಲ್ ಆಫ್ ಎ ಸಡನ್ ಇಟ್ ಡಿಸಪಿಯರ್ಡ್? ರೈಟ್ ನೌ ಇಟ್ ವಾಸ್ ಹಿಯರ್ ಓನ್ಲಿ, ನೋ ಇಟ್ ಈಸ್ ನಾಟ್ ದೇರ್. ದಿಸ್ ಈಸ್ ಇಂದ್ರಜಾಲ, ಮಾಯಾ. ಸೊ ದ ಎಂಟೈರ್ ವರ್ಲ್ಡ್, ವೇದಾಂತ ಏನು ಹೇಳಿದ್ವಿ, ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಇದೆಲ್ಲ ನನ್ನ ಕೇವಲ ಕೆಲವು ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೀನಿ. ಬಟ್ ನಾನು ಇಸ್ ರಿಯಲ್. ಆ ನಾನುವನ್ನು ಹೊರತುಪಡಿಸಿದ್ರೆ ನನ್ನನ್ನು ತಂದೆ ಅಂತ ಕರೆದಿದ್ದು, ಮಗ ಅಂತ ಕರೆದಿದ್ದು, ಅಣ್ಣ ಅಂತ ಕರೆದಿದ್ದು, ತಮ್ಮ ಅಂತ ಕರೆದಿದ್ದು, ಅಧಿಕಾರಿ ಅಂತ ಕರೆದಿದ್ದು, ಸಹಾಯಕ ಅಂತ ಕರೆದಿದ್ದು, ಗಂಡ ಅಂತ ಕರೆದಿದ್ದು, ಇವೆಲ್ಲ ದೇ ಆರ್ ಆಲ್ ಸಡನ್ ರೋಲ್ಸ್. ಕೆಲವು ಪಾತ್ರಗಳನ್ನು ನಾನು ಮಾಡಬೇಕಾಗಿ ಬಂತು, ದಟ್ಸ್ ಆಲ್. ಆ ಪಾತ್ರಗಳನ್ನು ಹೊರತುಪಡಿಸಿದ್ರೆ ನಾನು ಈಸ್ ರಿಯಲ್. ಸೊ ದೀಸ್ ಆರ್ ಆಲ್ ಡಿಫರೆಂಟ್ ರೋಲ್ಸ್, ದಟ್ಸ್ ಆಲ್. ಆ ಟೈಮಲ್ಲಿ ಮತ್ತೆ ಮತ್ತೆ ನಾನು ಬದಲಾಗ್ತಾ ಇರ್ತೀನಿ. ನಾನು ಈಸ್ ದಿ ತಂದೆ, ನಾನು ಈಸ್ ದಿ ತಮ್ಮ, ನಾನು ಈಸ್ ದಿ ಮಗ, ನಾನು ಈಸ್ ದಿ ಅಪ್ಪ, ನಾನು ಈಸ್ ದಿ ಅಧಿಕಾರಿ, ನಾನು ಈಸ್ ದಿ ಸಹಾಯಕ.
So this Nanu is so many roles. So all this is Kalpana. These roles are Kalpana. ಆ ರೋಲ್ಸ್ನ ಹೊರತುಪಡಿಸಿದ್ರೆ ದಟ್ ನಾನು ಈಸ್ ರಿಯಲ್. ಸೊ ಅದರಿಂದ ಇಫ್ ದಿಸ್ ಈಸ್ ದಿ ಸತ್ಯ, ವಾಟ್ ಈಸ್ ದಿಸ್ ಜಗತ್? ಸೊ ಅದಕ್ಕೆ ಇಲ್ಲಿ ದಿಸ್ ಜಗತ್ ಅಂತ ಹೇಳಿದಾಗ ದಿಸ್ ಇಸ್ ಇಂದ್ರಜಾಲ ಉಪಮಂ. ಇವೆಲ್ಲವೂ ಇಂದ್ರಜಾಲದಂತೆ, ಕಣ್ಣು ಕಟ್ಟಿದ ಮಾಯಾವಿದ್ಯೆಯಂತೆ ಇದು. Who is doing all this? Who is doing this Maya? So this mind alone is doing all these tricks. It is the game of the mind. This is the mind. That's all. ಮನಸ್ಸು ಸುಮ್ಮನೆ ಇರೋದಿಲ್ಲ. ಏನನ್ನೋ ಕಂಡಂತೆ, ಏನನ್ನೋ ಕಾಣದಂತೆ, ಏನನ್ನೋ ಹಿಡ್ಕೊಂಡಂಗೆ, ಏನನ್ನೋ ಬಿಟ್ಟಂಗೆ ನಿರಂತರವಾಗಿ ಅದು ಅನೇಕಗಳನ್ನು ಮಾಡ್ತಾ ಇರುತ್ತೆ ಮೈಂಡ್. ಸೊ ದಿಸ್ ಮೈಂಡ್ ಅಲೋನು ಈಸ್ ಡೂಯಿಂಗ್ ಆಲ್ ದಿಸ್ ಇಂದ್ರಜಾಲಂ. ವರ್ಲ್ಡ್ ಈಸ್ ಇಂದ್ರಜಾಲಂ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಇಂದ್ರಜಾಲ ಉಪಮಂ ಜಗತ್. ಸೊ ದಿಸ್ ಜಗತ್ ಈಸ್ ಈಕ್ವಲ್ ಟು ಇಂದ್ರಜಾಲ, ಮಾಯಾ ಇಂದ್ರಜಾಲ. ಅತಃ ಆದುದರಿಂದ ಮಮ, ಸೊ ಮಮ ಟು ಮೀ, ನನಗೆ ಕಥಂ, ಕಥಂ ಹೌ, ಹೇಗೆ, ಮತ್ತು ಕುತ್ರ, ಕುತ್ರ ಅಂತಂದ್ರೆ ಫ್ರಮ್ ವೇರ್, ಹೇಯ ಉಪದೇಯ ಕಲ್ಪನಾ. ಸೊ ಈ ಮಾಯೆಯನ್ನ ಅಂತಂದ್ರೆ, ಸೊ ದಿಸ್ ಜಗತ್ತು ಈಸ್ ಎ ಸಂಸಾರ, ಎ ಬಿಗ್ ಸಂಸಾರ. ಸೊ ದಿಸ್ ಜಗತ್ತು ಕಾನ್ಸ್ಟೆಂಟ್ಲಿ ಚೇಂಜಿಂಗ್. So constantly changing, this jagat is samsara, and so many roles are there, and etc. Onda, erada, so many things. So all this is Maya. So intaha Maya, idanna nanu ಅಂತಂದ್ರೆ ನಾನು ಮೀನ್ಸ್ ಹಿಯರ್ ರಿಯಲ್. ಇದನ್ನ ನಾನು ಹೇಗೆ ಸ್ವೀಕರಿಸಲಿ ಅಥವಾ ಹೇಗೆ ತಿರಸ್ಕರಿಸಲಿ? ಇವುಗಳು ದೇ ಆರ್ ನಾಟ್ ರಿಯಲ್, ದೇ ಆರ್ ಓನ್ಲಿ ಕಲ್ಪನಾ. ಸೊ ಇಟ್ಸ್ ಆಲ್ ಇಮ್ಯಾಜಿನೇಷನ್, ಭ್ರಮ. ಉದಾಹರಣೆಗೆ ವಿ ಸಿ ಸೋ ಮೆನಿ ಥಿಂಗ್ಸ್ ಇನ್ ದಿ ಡ್ರೀಮ್. ಕನಸಿನಲ್ಲಿ ನಾವು ಅನೇಕಗಳನ್ನು ಕಂಡಿರ್ತೀವಿ. ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಆಲ್ಸೋ ಇನ್ ದಿ ಡ್ರೀಮ್, ಬಟ್ ನನ್ ಆಫ್ ದೆಮ್ ಆರ್ ರಿಯಲ್ ಇನ್ ನೇಚರ್. ಸ್ವಭಾವತಃ ಅದು ಯಾವುದು ಸತ್ಯವೇ ಅಲ್ಲ. ಓನ್ಲಿ ಇನ್ ದಿ ಡ್ರೀಮ್, ಓನ್ಲಿ ಡ್ಯೂರಿಂಗ್ ದಿ ಡ್ರೀಮ್ ವಿ ಸಿ ಸೋ ಮೆನಿ ಥಿಂಗ್ಸ್, ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್. ಒಂದು ಸಲ ಆ ಕನಸಿನಿಂದ ನಾವು ಹೊರಗಡೆ ಬಂದಾಗ, ಅಂದರೆ ನಾವು ಎಚ್ಚರಕ್ಕೆ ಬಂದ ಕೂಡಲೇ ಗೊತ್ತಾಗತ್ತೆ ಆಲ್ ದಿಸ್ ಇಸ್ ಡ್ರೀಮ್ ಅಂಡ್ ದೇರ್ ಈಸ್ ನಥಿಂಗ್. ನಾನೇನು ನೋಡಿದೆ, ಏನು ಎಕ್ಸ್ಪೀರಿಯನ್ಸ್ ಆಯಿತು, ನನ್ ಆಫ್ ದೆಮ್ ಆರ್ ರಿಯಲ್ ಇನ್ ನೇಚರ್. ಕನಸಿನಲ್ಲಿ ಹುಲಿ ಬಂದಾಗ ಓಡಿ ಬಂದಿದ್ದೆ, ಅತ್ತಿದ್ದೆ, ಕಿರಿಚಿದ್ದೆ, ಗಾಬರಿಯಾಗಿ ಓಡಿ ಬಿದ್ದಿದ್ದೆ, ಗಾಯ ಆಗಿತ್ತು, ಕಿರಿಚ್ಕೋತಾ ಇದ್ದೆ, ಎಷ್ಟು ಹೆದರಿಕೆ, ಎಷ್ಟು ನೋವು. ಇಟ್ಸ್ ಆಲ್ ಟ್ರೂ ಇನ್ ದಿ ಡ್ರೀಮ್, ಇಟ್ಸ್ ಆಲ್ ವೆರಿ ಮಚ್ ರಿಯಲ್ ಇನ್ ದಿ ಡ್ರೀಮ್, ದಟ್ಸ್ ಆಲ್. ಎಚ್ಚರ ಆದ ಕೂಡಲೇ ಗೊತ್ತಾಯ್ತು, ಓ ಇಟ್ ಈಸ್ ಓನ್ಲಿ ಎ ಡ್ರೀಮ್. ಆಕ್ಚುಲಿ ದೆರ್ ಈಸ್ ನೋ ಟೈಗರ್ ಅಟ್ ಆಲ್. ಅದು ನನ್ನನ್ನು ಅಟ್ಟಿಸ್ಕೊಂಡು ಬರಲಿಲ್ಲ, ನಾನು ಎಲ್ಲೂ ಓಡು ಹೋಗಿರ್ಲಿಲ್ವಲ್ಲ, ನಾನು ಬಿದ್ದೇ ಇಲ್ಲ. ವೇರ್ ಇಸ್ ಗಾಯ? ಏನೂ ಇಲ್ಲ. ದೇರ್ ಇಸ್ ನೋ ಗಾಯ, ನೋ ಬ್ಲೀಡಿಂಗ್, ನೋವಿಲ್ವಲ್ಲ. ಹುಲಿನೇ ಇಲ್ಲ ಅಂದಮೇಲೆ ಇನ್ನು ಬೇರೆದೆಲ್ಲ ಎಲ್ಲಿರುತ್ತೆ? ಯಾವುದೂ ಇಲ್ಲ. ವಾಟ್ ಎವರ್ ಯು ಹ್ಯಾವ್ seen and experienced in the dream, in reality none of them are real in nature. So similarly the whole vyavaharika, this jagat is only vyavaharika. We do so many calculations in this jagat.
ನಾವು ಪ್ರಪಂಚವನ್ನು ಕಂಡುಬಿಟ್ಟು ನೋಡ್ತಾ ಇದ್ದಾಗ ಹೇಳ್ತೀವಿ, ನನಗೆ ಈ ಟೈಮ್ಗೆ ಇದು ಬೇಕು, ಆ ಟೈಮ್ಗೆ ಇದು ಬೇಕು, ಇಷ್ಟೊತ್ತಿಗೆ ಅಲ್ಲಿಗೆ ಹೋಗಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಎವ್ರಿಥಿಂಗ್ ಈಸ್ ವ್ಯಾವಹಾರಿಕ. ಎವ್ರಿಥಿಂಗ್ ಈಸ್ ವ್ಯಾವಹಾರಿಕ. ವಿ ಡೂ ಕಂಟಿನ್ಯೂಸ್ಲಿ so many transactions. And Vedanta says all such transactions, all the business which you do with the world is not real. Is not real. It is not at all real when compared to the pure consciousness. That's the only reality. That is the only reality. So, Janaka, the king, the realized master, says, I am that substratum for all these things. I am that substratum. I am the Atma. On the basis of this Atma, on the substratum of the Atma, there is Jagat, there is Jiva, there is Jada, there is dream, there is Jagrat. So many things. But for everything, for all these things, I am the substratum. Nanu is the substratum. On the Adhara of this Nanu, all these things are built. See the beauty of the Atman. So he says, Janaka says very proudly, he says, I am the substratum for all these things. And Nanu is the only reality. Adanna ಹೊರತುಪಡಿಸಿದ್ರೆ there is nothing. So with this ಅಷ್ಟಾವಕ್ರ ಗೀತೆಯ 7ನೇ ಚಾಪ್ಟರ್ ಮುಗಿಯುತ್ತೆ, 7ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಸೊ ದ ಕಿಂಗ್ ಜನಕ ಅಂತ ಹೇಳಿದಾಗ ಹಿ ಈಸ್ ಎ ರಾಜರ್ಷಿ. ರಾಜರ್ಷಿ ಅಂತಂದ್ರೆ ಹಿ ಈಸ್ ಬೋತ್ ಎ ಕಿಂಗ್, ಹಿ ಈಸ್ ಎ ಸೈಂಟ್, ಹಿ ಈಸ್ ಎ ಋಷಿ ಆಲ್ಸೋ. ಹಿ ಈಸ್ ಬೋತ್ ಎ ಕಿಂಗ್ ಅಂಡ್ ಮಹಾಋಷಿ. ಅಂಡ್ ಆತ್ಮನನ್ನ ಚಿನ್ಮಯ ಸ್ವರೂಪ ಅಂತ ಹೇಳಿ ದಿಸ್ ರಿಯಲೈಸ್ ಮಾಸ್ಟರ್ ಜನಕ ಬಹಳ ಸೊಗಸಾಗಿ ವಿವರಿಸಿದ್ದಾನೆ. ಸೊ ಮೆಜಾರಿಟಿ ಆಫ್ ದಿ ಪೀಪಲ್ ಇನ್ ದಿಸ್ ವರ್ಲ್ಡ್, ಸಿ ಹಿ ಈಸ್ ಎ ರಿಯಲೈಸ್ಡ್ ಒನ್. ಸೊ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಮೆಂಟಾಲಿಟಿ ಆಫ್ ದಿ ಪೀಪಲ್ ಇನ್ ದಿಸ್ ವರ್ಲ್ಡ್. He says the majority of the people in this world, they are ignorant. Ignorant people, they are agnanigalu. He calls them ignorant, and they are ignorant about the Atma, and they are in this world, and they think the world is real. See, that is why he says these people are ignorant about the Atma. They think world is real. ಸೊ ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಡೇ ಟು ಡೇ ಬೇಸಿಸ್, ಟೈಮ್ ಅಂಡ್ ಅಗೇನ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ವರ್ಲ್ಡ್. ದಟ್ ಮೀನ್ಸ್ ಮೇಕಿಂಗ್ ಯೂಸ್ ಆಫ್ ದಿಸ್ ಲೌಕಿಕ ಪ್ರಪಂಚವನ್ನು ಉಪಯೋಗಿಸಿಕೊಂಡು ಈ ಪ್ರಪಂಚದಿಂದ ಅವರು ಅನೇಕಗಳನ್ನು ಗಳಿಸ್ಕೋತಾ ಇದ್ದಾರೆ. ಅನೇಕಗಳನ್ನು ಯಾಕೆ ಅವರು ಗಳಿಸ್ಕೋತಾ ಇದ್ದಾರೆ ಅಂತಂದರೆ, ನಾನಿಲ್ಲಿ ಬದುಕಬೇಕು. ಸೊ ನಾನಿಲ್ಲಿ ಬದುಕಬೇಕು ಅಂತಂದಾಗ ನನಗೆ ಇವುಗಳೆಲ್ಲದರ ಅವಶ್ಯಕತೆ ಇದೆ. ಹಾಗಾಗಿ ನಾನು ಈ ಪ್ರಪಂಚವನ್ನು ಉಪಯೋಗಿಸ್ಕೊತಾ ಇದ್ದೀನಿ. ದಿನನಿತ್ಯದಲ್ಲಿ ನಾನು ಈ ಪ್ರಪಂಚದಲ್ಲಿ ಅನೇಕ ಕರ್ಮಗಳನ್ನು ಮಾಡಿ, ಕರ್ಮಗಳನ್ನು ಮಾಡುವ ಮೂಲಕ ನನಗೆ ಬೇಕಾಗಿರುವಂತಹ ಅನೇಕಗಳನ್ನು ನಾನು ಗಳಿಸ್ಕೊತಾ ಇದ್ದೀನಿ. ಸೊ ನನಗೆ ಬೇಕಾಗಿರುವಂತಹ ಅನೇಕಗಳನ್ನು ಈ ಪ್ರಪಂಚ ಕೊಡ್ತಾ ಇರೋದ್ರಿಂದ ದಿಸ್ ಪ್ರಪಂಚ, ದಿಸ್ ಲೋಕ ಈಸ್ ರಿಯಲ್. ಸೊ ಈ ಲೌಕಿಕದಲ್ಲಿ, ಈ ಪ್ರಪಂಚದಲ್ಲಿ ನಾನು ಬದುಕಬೇಕು ಅಂತಂದ್ರೆ ಬದುಕೋದಕ್ಕೆ ಬೇಕಾಗಿರುವಂತಹ ಜ್ಞಾನ, ಏನೇನೋ ಗಳಿಸ್ಕೋಬೇಕು ಅಂತ ಇರುತ್ತಲ್ಲ, ಸೊ ಅದಕ್ಕೆ ಬೇಕಾಗಿರುವಂತಹ ಜ್ಞಾನ ಈಸ್ ಕಾಲ್ಡ್ ದಿ ಲೌಕಿಕ ಜ್ಞಾನ. ಇಟ್ ಇಸ್ ಕಾಲ್ಡ್ ದಿ ವರ್ಡ್ಲಿ ನಾಲೆಡ್ಜ್, ಲೌಕಿಕ ಜ್ಞಾನ. ಸೊ ಇಲ್ಲಿ ಬದುಕಬೇಕು, ಈ ಪ್ರಪಂಚದಲ್ಲಿ ನಾನು ಬದುಕಬೇಕು ಅಂತಂದ್ರೆ
this worldly knowledge is essential and it is fulfilling so many desires. ಸೊ ಇಲ್ಲಿ ಅನೇಕ ಜನಗಳು ದೇ ಲೈಕ್ ಲೌಕಿಕ ಬಿಕಾಸ್ ಥ್ರೂ ಲೌಕಿಕ ದೇ ಆರ್ ಫುಲ್ಫಿಲ್ಲಿಂಗ್ ಸೋ ಮೆನಿ ಡಿಸೈರ್ಸ್. ಸೊ ಲೌಕಿಕ ಜ್ಞಾನವನ್ನು ಉಪಯೋಗಿಸಿಕೊಂಡು ಅವರುಗಳು ಅದರಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಬದುಕಿನಲ್ಲಿ ತಮಗೆ ಬೇಕಾಗಿರುವಂತಹ ಅನೇಕಗಳನ್ನು ಗಳಿಸ್ಕೊತಾ ಬರ್ತಾರೆ. ಸೊ ಅವರಿಗೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಆಧ್ಯಾತ್ಮಿಕಕ್ಕಿಂತ ಲೌಕಿಕ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟರೆಸ್ಟಿಂಗ್. ಆಧ್ಯಾತ್ಮದಲ್ಲಿ ಆಕ್ಚುಲ್ ಆಗಿ ಗಳಿಸ್ಕೊಳ್ಳುವಂತಹದ್ದು ಏನೂ ಇಲ್ಲ, ಎಲ್ಲವನ್ನ ಕಳ್ಕೊಳ್ಳುವಂತಹದ್ದು. ಆಧ್ಯಾತ್ಮ ಅಂತಂದಾಗ ಇನ್ ರಿಯಾಲಿಟಿ ಎಲ್ಲವನ್ನ ಕಳ್ಕೊಳ್ಳುವಂತಹದ್ದು. ಅಲ್ಲಿ ಏನೂ ಇಲ್ಲ, ದೇಹ ಇಲ್ಲ. ದೇಹವೇ ನಾನಲ್ಲ ಅಂತಂದ್ಮೇಲೆ ದೇಹವನ್ನೇ ನಾವು ಬಿಟ್ಕೊಡ್ಬೇಕಾಗತ್ತೆ. ಆಧ್ಯಾತ್ಮ ಅಂತಂದಾಗ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಮೈಂಡ್, ಐ ಆಮ್ ನಾಟ್ ಇವನ್ ದಿ ಇಂಟೆಲೆಕ್ಟ್. ಸೊ ಇದೆಲ್ಲ ನನಗೆ ಸಿಕ್ಕಿರುವಂತಹ ಉಪಾಧಿಗಳು. ದೀಸ್ ಆರ್ ಆಲ್ ದಿ ಟೂಲ್ಸ್. ದಿಸ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅನ್ನುವಂತಹದ್ದು ದೇ ಆರ್ ದಿ ಟೂಲ್ಸ್ ಫಾರ್ ಮೀ ಟು ಟ್ರಾನ್ಸಾಕ್ಟ್ ಇನ್ ದಿಸ್ ವರ್ಲ್ಡ್. ಸೊ ವೈಲ್ ಯುಟಿಲೈಸಿಂಗ್ ದಿಸ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ಲೌಕಿಕವನ್ನು ಮಾಡ್ತಾ ಮಾಡ್ತಾ ನನ್ನ ಮುಖ್ಯ ಉದ್ದೇಶ ಏನು? ಮೋಕ್ಷವನ್ನು ಗಳಿಸುವಂತಹದ್ದು. ದಟ್ ಐ ಹ್ಯಾವ್ ಟು ಡೂ ಇಟ್. ಸೊ ಮೋಕ್ಷ ಬೇಕು ಅಂತಂದ್ರೆ ದಿಸ್ ಪ್ರಪಂಚ ಬೇಕು. ಪ್ರಪಂಚ ಬೇಕು ಅಂತಂದಾಗ ಪ್ರಪಂಚದಲ್ಲಿ ಬದುಕಬೇಕು ಅಂತಂದಾಗ ದಿಸ್ ದೇಹ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಲೌಕಿಕ ಜ್ಞಾನ ಬೇಕು, ಅನೇಕಗಳು ಬೇಕು. ಸೊ ಅನೇಕಗಳ ಜೊತೆಯಲ್ಲಿ ದೇ ಫೈಂಡ್, ಬಿಕಾಸ್ ಅವ್ರಿಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಈ ಪ್ರಪಂಚ ಕೊಡ್ತಾ ಇದೆ. ಸೊ ಅದರಿಂದ ಫಾರ್ ದೆಮ್ ದಿಸ್ ಪ್ರಪಂಚ ಈಸ್ ವೆರಿ ಇಂಟರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಆಧ್ಯಾತ್ಮದಲ್ಲಿ ಏನೂ ಇಲ್ಲ. ಆಧ್ಯಾತ್ಮ ಏನ್ ಹೇಳುತ್ತೆ? ಆತ್ಮನನ್ನ ಹೊರತುಪಡಿಸಿದ್ರೆ ಎಲ್ಲವೂ ಮಿಥ್ಯ. ಆತ್ಮ ಅಲೋನ್ ಈಸ್ ಸತ್ಯ ಅಂತಂದಾಗ ಅನೇಕ ಜನಗಳಿಗೆ ದೇ ಕೆನಾಟ್ ಡೈಜೆಸ್ಟ್ ದಿಸ್ ಟ್ರೂತ್. ಓ, ಏನು ಇಲ್ಲ ಅಂತಂದ್ರೆ ಹೇಗರ್ಥ? ದೆರ್ ಈಸ್ ಸಚ್ ಎ ಬ್ಯೂಟಿಫುಲ್ ವರ್ಲ್ಡ್, ದೆರ್ ಈಸ್ ಎ ಪ್ರಪಂಚ. ಈ ಪ್ರಪಂಚದಲ್ಲಿ ನಾನು ಇಂತಹ ಕರ್ಮವನ್ನು ಮಾಡಿದ್ರೆ ಇಂತಹದ್ದು ನನಗೆ ಸಿಗುತ್ತೆ, ಇಂತಹದ್ದು ಸಿಕ್ಕಿದಾಗ ನಾನು ಎಷ್ಟು ಆನಂದವಾಗಿರ್ತೀನಿ, ಎಷ್ಟು ಸುಖವಾಗಿರ್ತೀನಿ. ಸೊ ಟು ಎಕ್ಸ್ಪೀರಿಯನ್ಸ್ ದಟ್ ಆನಂದ ಅಂಡ್ ಸುಖ, he is depending on this worldly object, and to get this worldly object he has to do so many karmas. But Vedanta ಏನು ಹೇಳುತ್ತೆ? You are that Ananda Swarupi. But it is very difficult to understand and digest. So ಅದನ್ನ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ. Majority people in this world, they are ignorant about the Atma. They are interesting, and for them this prapancha is important, laukika is important. So ಅವರಿಗೆ ಆಧ್ಯಾತ್ಮಿಕಕ್ಕಿಂತ ಲೌಕಿಕ ಇಸ್ ವೆರಿ ಇಂಟರೆಸ್ಟಿಂಗ್. ಅದರಿಂದ ಇನ್ ಎ ವೇ ಹೆಚ್ಚಿನ ಜನಗಳು ಅಜ್ಞಾನಿಗಳಾಗಿ ಉಳಿತಾ ಇದ್ದಾರೆ. ಬಿಕಾಸ್ ಆಲ್ ಆಫ್ ದೆಮ್ ಆರ್ ಇಂಟರೆಸ್ಟೆಡ್ ಇನ್ ದಿಸ್ ಲೌಕಿಕ. So almost all people, they are impressed by this beautiful world, and this world is giving them so many things. Whatever they desire, the world is giving. To get so many things from the world, they have so many desires. To get it from the world, they participate, they involve in so many karmas. ಸೊ ಅವರಿಲ್ಲಿ ಅರ್ಥ ಮಾಡ್ಕೊಂಡಿರುವಂತಹದ್ದು ವಾಟ್ ಈಸ್ ಕರ್ಮ ಅಂತಂದ್ರೆ, ಕರ್ಮ ಮೀನ್ಸ್ ಇಟ್ ಈಸ್ ಅನ್ ಆಕ್ಷನ್ ಟು ಬಿ ಡನ್ ಇನ್ ದಿಸ್ ಲೋಕ ಟು ಅಟೈನ್ ಸಮಥಿಂಗ್, ಟು ಗೆಟ್ ಸಮಥಿಂಗ್. ದಟ್ ಈಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅಕಾರ್ಡಿಂಗ್ ಟು ದೆಮ್ ಕರ್ಮ ಈಸ್ ದಟ್. ಸೊ ಕರ್ಮವನ್ನು ಮಾಡಬೇಕು ಅಂತಂದಾಗ ಕರ್ಮದಿಂದ ಏನೋ ಒಂದು ಅವ್ರಿಗೆ ಸಿಗಲೇಬೇಕು. ದಿಸ್ ಈಸ್ ದಿ ಕ್ಲಾರಿಟಿ ದೇ ಹ್ಯಾವ್ ಗಾಟ್ ಇಟ್. ಸೊ ಜನಕ being the realized master, he calls these people, all these people are ಅಜ್ಞಾನಿಗಳು,
ದೇ ಆರ್ ಇಗ್ನೋರೆಂಟ್ ಅಬೌಟ್ ದಿ ಆತ್ಮ. ಮತ್ತು ನಿಜವಾದ ಆನಂದವನ್ನು ಅವರು ಅನುಭವಿಸ್ತಾ ಇಲ್ಲ. ಆನಂದವನ್ನು ದೇ ಆರ್ ಪರ್ಚೇಸಿಂಗ್, ದೇ ಆರ್ ಟ್ರೈಂಗ್ ಟು ಬೈ ಇಟ್, ದೇ ಆರ್ ಟ್ರೈಂಗ್ ಟು ಗೆಟ್ ಇಟ್, ದೇ ಆರ್ ಡಿಪೆಂಡಿಂಗ್ ಆನ್ ಸಮಥಿಂಗ್ ಎಲ್ಸ್ ಫಾರ್ ದಿ ಆನಂದ. ದೇ ಡು ನಾಟ್ ನೋ ದಟ್ ದೇ ಆರ್ ದಿ ಆನಂದ ಸ್ವರೂಪ. ನಿಜವಾದ ಆನಂದವನ್ನು ಅವರು ಅನುಭವಿಸ್ತಾ ಇಲ್ಲ. ಎಲ್ಲೋ ಕ್ಷಣಿಕ, ಎಲ್ಲೋ ಕೆಲವು ಕ್ಷಣಿಕಗಳ ಕಾಲ ಸಿಗುವಂತಹ ಈ ಕ್ಷಣಿಕ ಸುಖಕ್ಕಾಗಿ ಅವರು ಅನೇಕಗಳ ಮೇಲೆ ಅವಲಂಬಿತರಾಗಿದ್ದಾರೆ. ನಿಜವಾದ ಆನಂದವನ್ನು ಅವರು ಅನುಭವಿಸ್ತಾ ಇಲ್ಲ, ಅದನ್ನು ಅವರು ಅರ್ಥ ಕೂಡ ಮಾಡಿಕೊಂಡಿಲ್ಲ. ಇಂತಹ ಹೆಚ್ಚಿನ ಜನಗಳನ್ನು ಕುರಿತು ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಜನಕ ಮಹಾರಾಜ. He calls these people are the ಅಜ್ಞಾನಿಗಳು. So now comes Guru Astavakra. He says, oh yes, you are right. So many people in this world are ಅಜ್ಞಾನಿಗಳು. But after seeing this, after seeing so many ಅಜ್ಞಾನೀಸ್ in this world, Astavakra, ಅವ್ರು ಸುಮ್ಮನೆ ಕೂತ್ಕೊಂಡಿಲ್ಲ. Now he opens his mouth. ಈಗ ಗುರು ಅಷ್ಟಾವಕ್ರರು ಮಾತನಾಡ್ತಾರೆ. ಗುರು ಅಷ್ಟಾವಕ್ರರು ಇವ್ರನ್ನೆಲ್ಲ ನಾನು ನೋಡ್ಬಿಟ್ಟು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಐ ಹ್ಯಾವ್ ಟು ಟೆಲ್ ದೆಮ್ ವಾಟ್ ಈಸ್ ರಿಯಲ್ ಅಂಡ್ ವಾಟ್ ಈಸ್ ನಾಟ್ ರಿಯಲ್. ಸೊ ಈಗ ನಾನು ಮಾತನಾಡಲೇಬೇಕು ಅಂತ ಹೇಳಿ ಗುರು ಅಷ್ಟಾವಕ್ರರು ಮಾತಾಡ್ತಾರೆ. ಹೆಚ್ಚಿನ ಜನಗಳ ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ, ಯಾಕೆಂತಂದರೆ ಅವರಿಗೆ ವೇದಾಂತದಲ್ಲಿ ಉಪಯೋಗಿಸುವಂತಹ ಅನೇಕ ಪದಗಳು, ಅವುಗಳನ್ನು ನೇರವಾಗಿ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಆ ಕ್ಷಣದಲ್ಲಿ ಅವರಿಗೆ ಕೆಲವೊಂದು ಸುಖ ಬೇಕಾಗಿರುತ್ತೆ, ಆ ಸಿಕ್ಕದೇ ಇದ್ದಾಗ ಅದನ್ನು ದುಃಖ ಅಂತ ಕರೀತಾರೆ, ನನಗೆ ಸಿಕ್ಕಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಸಿಕ್ಕಿದಾಗ ಸಿಕ್ಕಿರೋಂತಹದ್ದನ್ನು ಸುಖ ಅಂತ ತಿಳ್ಕೊತಾರೆ. ಸೊ ಕೆಲವು ವೇಳೆ ಸಿಗುತ್ತೆ, ಕೆಲವು ವೇಳೆ ಸಿಗೋದಿಲ್ಲ. ಇಷ್ಟು ಮಾತ್ರ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಗುರು ಅಷ್ಟಾವಕ್ರ ನಾವು ಹಿ ಸೇಸ್, ಜನಗಳ ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ ಅವರಿಗೆ ಕೆಲವೊಂದು ಗೊತ್ತಾಗಿಲ್ಲ ಪಾಪ. ಸೊ ವಾಟ್ ಈಸ್ ಬಂಧನ, ದೇ ಡು ನಾಟ್ ನೋ, and what is moksha, they do not know. So now Guru Astavakra, understanding the problems of these people, he speaks. So Atmana Swarupave Ananda, Atmana Swarupave Ananda. But ಈ ಆನಂದವನ್ನು ಅನೇಕರು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗುರು ಅಷ್ಟಾವಕ್ರ ಸ್ಪೀಕ್ಸ್, the king Janaka he knows, and very few people in this world, ಅವ್ರಗಳಿಗೆ ಅರ್ಥ ಆಗಿದೆ. But not everybody. So many people are not able to understand this truth. ಇದಕ್ಕೆ ಕಾರಣ ಏನು ಅಂತಂದರೆ ಅವರ ಬಂಧನದ ಮನಸ್ಸು. ಸೊ ಇಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರುವಂಥ ಏನು ಅಂತಂದರೆ, ಬಂಧನ ಅಂತ ಹೇಳಿದಾಗ ಬಾಂಡೇಜ್. See, when you are bound ಅಂತ ಹೇಳಿದಾಗ you are bound by the mind. That is ಬಂಧನ. See, physically ಯಾರು ಇಲ್ಲಿ ಯಾವ ಹಗ್ಗವನ್ನು ತಂದು ನಿನ್ನ ಕಟ್ಟಾಕಿಲ್ಲ, ನಿನ್ನ ಬಂಧನದಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ನೀನು ಓಡಾಡ್ತಾ ಇದೆಯಾ, ನೋವು ಅನುಭವಿಸ್ತಾ ಇದೆಯಾ, ನಲಿವು ಅನುಭವಿಸ್ತಾ ಇದೆಯಾ, ಏನೇನೋ ನೋಡ್ತಾ ಇದೆಯಾ, ಎಲ್ಲಿಗೆ ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ತಾ ಇದೆಯಾ, ಎಲ್ಲಿಂದ ನೋವು ಬರ್ತಾ ಇದೆಯಾ, ಯಾರು ನೀನು ಕಟ್ಟಾಕಿಲ್ಲ. ಸೊ ವೇದಾಂತ ಇಲ್ಲಿ ಬಂಧನ ಅಂತ ಹೇಳ್ತಾ ಇರುವಂತಹದ್ದು ಮನಸ್ಸು ಅನುಭವಿಸ್ತಾ ಇರುವಂತಹದ್ದು. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ, ಅನೇಕಗಳಿಗೆ ಈ ಒಂದು ಸತ್ಯ, ಆತ್ಮನ ನಿಜವಾದ ಸ್ವರೂಪವೇ ಆನಂದ ಅನ್ನುವಂತಹದ್ದು ಅನೇಕಗಳಿಗೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಅಂತಂದ್ರೆ, ಅವರು ಈ ಆನಂದವನ್ನು ಅನುಭವಿಸ್ತಾ ಇಲ್ಲ. ಯಾಕೆ ಅವರು ಅನುಭವಿಸ್ತಾ ಇಲ್ಲ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಬಂಧನದ ಮನಸ್ಸು. So the mind is bound. That is why they are not able to understand the reality. So it is the mind which is bound. Now Guru Astavakra, he addresses these people. So this comes in the 8th chapter of Astavakra Gita. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.